ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಕೂಡ ಆರೋಪ ಮಾಡಲಾಗ್ತಾ ಇದೆ RSSನ ವಿರುದ್ಧವಾಗಿ. ಚಿತ್ತಾಪುರದಲ್ಲೇ ಹೆಚ್ಚು ಈಗ ಗಮನ ಸೆಳೀತಿರೋದ್ರಿಂದ ಅಲ್ಲಿ RSS ಕಡೆಯಿಂದ ಅಲ್ಲಿನ ಸ್ಥಳೀಯ ನ್ಯಾಯಾಧೀಕರಣಕ್ಕೆ ಬರೆದ ಪತ್ರ ನನ್ನ ಕೈಲಿದೆ. ಇದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ. ಎಲ್ಲೆಲ್ಲಿ ರೂಟ್ ಮಾರ್ಚ್ ಆಗುತ್ತೆ, ಎಲ್ಲೆಲ್ಲಿ ಪಥಸಂಚಲನ ಆಗುತ್ತೆ, ಎಲ್ಲೆಲ್ಲಿ ಬ್ಯಾನರ್ಗಳನ್ನು ಕಟ್ಟಲಿಕ್ಕೆ ಅವರು ಚಿಂತನೆಯನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ಬೈಠಕ್ಗಳನ್ನು ಮಾಡಲಿಕ್ಕೆ ಚಿಂತನೆ ಮಾಡಿದ್ದಾರೆ, ಅದೆಲ್ಲದಕ್ಕೂ ಅನುಮತಿ ಕೋರಿ 13ನೇ ತಾರೀಕೇನೆ ಅಕ್ಟೋಬರ್ 13ರಂದು ಪತ್ರ ಬರೆದಾಗಿದೆ. ಈ ರೀತಿಯಾಗಿ ನಾವು ಅನುಮತಿ ಸ್ಥಳೀಯ ಆಡಳಿತದ ಬಳಿಯಲ್ಲಿ ಎಲ್ಲೇ ಪಥಸಂಚಲನ ನಡೆಸಿದ್ರೂ ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿ RSS ವಾದ ಮಾಡ್ತಿದೆ. ಹೀಗೊಂದು ಅನುಮತಿ ಕೋರಿ ಪತ್ರ ಬರೆದಾಗಿಯೂ ಕೂಡ ಇದನ್ನು ನಿರಾಕರಿಸಲಿಕ್ಕೆ ಕಾನೂನಾತ್ಮಕವಾಗಿ ಕಾರಣಗಳು ಇದೆಯಾ ಅಂತ ಹೇಳಿ. ಕಾನೂನಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ನೀವು ಮೀಟಿಂಗ್ ಮಾಡಬೇಕಾದ್ರೆ ಅಥವಾ ಪಥಸಂಚಲನೆ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡ್ಕೊಳ್ಬೇಕಂತ ಇದೆ. ಅದನ್ನು ಅವ್ರು ಪಡ್ಕೊಳ್ಳೇಬೇಕು. ಅದನ್ನು ತಿರಸ್ಕರಿಸಿದರೆ ಯಾವ ಕಾರಣದ ಮೇಲೆ ತಿರಸ್ಕರಿಸಿದ್ದಾರೆ ಅನ್ನೋ ಮಾಹಿತಿ ನಮ್ಗೆ ಬರ್ತದೆ. ಅದರ ವಿರುದ್ಧ ನೀವು ಕೋರ್ಟಿಗೆ ಹೋಗ್ಬೋದು. ಇದು ಅಂಥ ಒಂದು ಮಾಹಿತಿ ಇಲ್ಲ, ನಾನು ಕೇಳಲಿಲ್ಲ ಈ ವಿಚಾರದಲ್ಲಿ. ಚಿತ್ತಾಪುರದಲ್ಲಿ ಆಗೋ ಮಾದಿಗೆ ಇದು ಪರ್ಮಿಷನ್ ಕೇಳಬೇಕಂತಿದೆ. ಪರ್ಮಿಷನ್ ಕೇಳಿದ್ದಾರೆ, ಪರ್ಮಿಷನ್ ಕೊಟ್ಟಿಲ್ಲ. ಅವ್ರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ನವ್ರು ಹೇಳಿದ್ದಾರೆ ತಿರ್ಗಾ ಅರ್ಜಿ ಹಾಕಿ ಮತ್ತೆ ವಾಪಸ್ ಬರಲಿ, ನಾನು ಕೋರ್ಟ್ ನೋಡ್ಕೊಳ್ತದೆ ಅಂತ ಹೇಳಿದ್ದಾರೆ. ಅದು ಕೋರ್ಟ್ನ ಮುಖಾಂತರ ನಡೀತದೆ ಇವತ್ತು. ಆದರೆ ಕೆಲವು ವಿಚಾರಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಬ್ಬನ ಮೂಲಭೂತ ಹಕ್ಕುಗಳನ್ನು ಇನ್ನೊಬ್ಬನ ಅಭಿಪ್ರಾಯದ ಮೇಲೆ ನೀವು ಅದನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮೂಲಭೂತ ಹಕ್ಕಂದರೆ ಅದು ಒಂದು ಭಾಳ ಮುಖ್ಯವಾದದ್ದು. ಒಬ್ಬ ಪ್ರಜೆಗೆ ಅದನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಅದನ್ನು ನಾವು ಕಿತ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ರೀತಿ ಇದೆ. ಆ ನೀತಿ ಮುಖಾಂತರ ಹೋಗಬೇಕು. ಯಾಕಂದರೆ ಅದರ ವಿರುದ್ಧ ಮತ್ತೆ ಕೋರ್ಟಿಗೆ ಹೋಗ್ಬೋದು, ಅನ್ಯಾಯ ಆದವನು ಕೋರ್ಟಿಗೆ ಹೋಗ್ಬೋದು. ಬರೀ ರಾಜಕೀಯ ಒತ್ತಡದಿಂದ ಅಥವಾ ಇನ್ನೊಬ್ಬ ರಾಜಕಾರಣಿಯ ಮಾಹಿತಿ ಮೇರೆಗೆ ಆ ಹಕ್ಕನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ವಿಚಾರ. ಈ ಕೋರ್ಟ್ನಲ್ಲಿ ಇಂಥ ವಿಚಾರಗಳು ಹೋದಾಗ ಯಾವ ರೀತಿಯಲ್ಲಿ ಇದನ್ನು ಗಮನಿಸಲಾಗುತ್ತೆ? ಅಂದರೆ ಈ ಪೊಲಿಟಿಕಲ್ ರೀಸನ್ಗಳಿದೆ ಅನ್ನೋದು ಕೋರ್ಟ್ನಲ್ಲಿ ಪರಿಣಾಮ ಬೀರುತ್ತಾ ನ್ಯಾಯಾಧೀಶರು ಕೊಡುವ ತೀರ್ಪಿನ ಮೇಲೆ? ಇಲ್ಲ ಅನ್ನೋಕ್ಕೆ ಸಾಧ್ಯವಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಆದರೆ ಸಾಧಾರಣವಾಗಿ ಕೋರ್ಟ್ನಲ್ಲಿ ಸರ್ಕಾರಕ್ಕೆ ಬಂದ ಮಾಹಿತಿಯನ್ನು ಕೋರ್ಟ್ ಮುಂದೆ ಇಡ್ತಾರೆ. ಅದನ್ನು ಅವರು ನಿಷ್ಪಕ್ಷಪಾತವಾಗಿ ನೋಡಿ ಅದರಿಂದ ಏನಾದರೂ ಸಾರ್ವಜನಿಕ ಗಲಾಟೆ ಆಗ್ಬೋದು ಅನ್ನೋ ಅಭಿಪ್ರಾಯ ಇದ್ದರೆ ಅದನ್ನು ಅವರು ಒಪ್ಕೊಳ್ಬೋದು. ಇಲ್ಲದೇ ಇದ್ದರೆ ಇದು ಬರೀ ರಾಜಕೀಯ ಕಾರಣಕ್ಕಾಗಿ ಅಥವಾ ಈ ಕಾರಣದಿಂದ ಮೂಲಭೂತ ಹಕ್ಕನ್ನು ವಾಪಸ್ ಪಡೆಯೋಕ್ಕೆ ಸಾಧ್ಯವಿಲ್ಲ ಅಂತ ಅಭಿಪ್ರಾಯಕ್ಕೆ ಬಂದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಕೋರ್ಟ್ನವರು. ಆದರೆ ಇದು ಆಗ್ತದೋ ಇಲ್ಲ ಅನ್ನೋದು ಕೂಡ ಒಂದು ವಿಚಾರ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಬೇರೆ ಬೇರೆ ಕಾರಣಕ್ಕಾಗಿ ಆಗ್ತದೆ. ಈಗ RSS ಪರವಾಗಿ ಯಾರೆಲ್ಲ ಮಾತನಾಡ್ತಿದ್ದಾರೆ ಅವ್ರು ಹೇಳೋದೇನು ಅಂದರೆ, ಈ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲೇನೆ 250ಕ್ಕೂ ಹೆಚ್ಚು ರ್ಯಾಲಿಗಳು ಹಾಕೋಗಿದೆ, ಪಥಸಂಚಲನ ಆಗಿದೆ. ಎಲ್ಲೂ ಕೂಡ ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಒಂದೇ ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ. ಕಾನೂನು ಮೀರಿ ನಡ್ಕೊಂಡ್ರು ಅಂತಾಗಲಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ RSS ಘೋಷಣೆಗಳನ್ನು ಕೂಗ್ತು ಅಸೆಂಬಲ್ ಆಯಿತು ಅಂತಾಗಲಿ ಎಲ್ಲೂ ಇಲ್ಲದ್ದು ಒಂದು ಕ್ಷೇತ್ರದ ಮೇಲೆ ಮಾತ್ರ ಆಗ್ತಾ ಇದೆ. ಒಂದು ಕ್ಷೇತ್ರದಲ್ಲಿ ಮಾತ್ರ ನಿರ್ಬಂಧಗಳನ್ನು ಹೇರಲಾಗ್ತಾ ಇದೆ. ಇದರ ಹಿಂದೆ ಪ್ಯೂರ್ಲಿ ಪೊಲಿಟಿಕಲ್ ರೀಸನ್ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ನಾನು ಅದಕ್ಕೆ ಕೇಳಿದೆ, ಈ ರೀತಿಯಾದ ವಾದಗಳನ್ನು ನ್ಯಾಯಾಧೀಶರ ಮುಂದೆ ಹೋದಾಗ ಯಾವ ರೀತಿ ಗಮನಿಸಲಾಗುತ್ತೆ? ಈ ಹಿಂದೆ ನಡೆದ ಪಥಸಂಚಲನಗಳ ಉದಾಹರಣೆಯನ್ನು ಅಲ್ಲಿ ಪುರಸ್ಕರಿಸಲಾಗತ್ತಾ ಅಂತ ಹೇಳಿ? ಅದರ ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ ಅವರ ಗಮನಕ್ಕೆ ತರಬೇಕಾಗ್ತದೆ. ಇಂಥ ಗಲಾಟೆಗಳು ಎಲ್ಲೂ ನಡೆದಿಲ್ಲ, ಅದರಿಂದ ಇಲ್ಲೂ ನಡೆಯುವ ಸಂದರ್ಭಗಳು ಇಲ್ಲ ಅಂತ ನೀವು ಅವ್ರ ಲಾಯರ್ ವಾದ ಮಾಡ್ತಾರೆ. ಖಂಡಿತವಾಗಿ ಅದು ಮಾಡ್ತಾ ಇದ್ದಾರೆ. ಆದರೆ ನನ್ನ ಅನಿಸಿಕೆಯಲ್ಲಿ ಇವತ್ತು ಬಂದಂಥ ನಿರ್ಧಾರ, ನಾ ಪೇಪರಲ್ಲಿ ಓದಿದಂಥ ನಿರ್ಧಾರ ಸಂವಿಧಾನಕ್ಕೆ ವಿರುದ್ಧವಾದದ್ದಂತ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದ ಇಂಥ ನಿರ್ಧಾರಕ್ಕೆ ಯಾವ ರಾಜಕೀಯ ಪಕ್ಷಗಳು ಬಲಿಯಾಗಬಾರ್ದು. ಸರಿ ಸರ್, ಈಗ ದಂಡದ ವಿಚಾರ ತಾವಾಗಲೇ ಪ್ರಸ್ತಾಪ ಮಾಡ್ತಾ ಇದ್ರಿ. ದಂಡವನ್ನು ಹಿಡಿಯೋದು ಹಾಗೆ ನೋಡಿದ್ರೆ ಅದನ್ನು ಮಾರಕಾಸ್ತ್ರ ಅಂತ ಹೇಳಿ ಕೆಲ ರಾಜಕಾರಣಿಗಳು ಕರೀತಾ ಇದ್ದಾರೆ. ಅದನ್ನು ಹಿಡ್ಕೊಂಡು ಭಯವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಇನ್ನು ಕೆಲವರು ಹೇಳ್ತಿದ್ದಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ಮಾತನಾಡೋರು BJP ಅವರು ಅಥವಾ RSSನವರು ಏನು ಹೇಳ್ತಿದ್ದಾರೆ, ದಂಡ ಒಂದು ಮಾರಕಾಸ್ತ್ರವೇ ಅಲ್ಲ. ನೀವು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ನೋಡಿದ್ರು ಕೂಡ ದಂಡವನ್ನು ಅದೊಂದು ಅಸ್ತ್ರ ಅಂತಾಗಲಿ ಶಸ್ತ್ರ ಅಂತಾಗಲಿ ಅದನ್ನು ಗುರುತಿಸಲಾಗಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಒಪ್ಪಲ್ಲ RSSನವರ ವಾದ. ಯಾಕಂದರೆ ಸಂವಿಧಾನದಲ್ಲೇ ಹೇಳ್ತಾರೆ ಅನ್ಆರ್ಮ್ಡ್ ಅವರು ಯಾವ ರೀತಿಯ ಶಸ್ತ್ರವನ್ನು ಬಳಸದೆ ಮೆರವಣಿಗೆ ಮಾಡಬಹುದಂತ ಇದೆ. ಆದ್ದರಿಂದ ಆ ಕಾರಣಕ್ಕಾಗಿ ನಾನು ಹೇಳಿದೆ, ಹೌದು ಇವರು ದಂಡ ಬಳಸಿದ್ದನ್ನು ಅದರ ದುರ್ಬಳಕೆ ಆದದ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಇಷ್ಟರವರೆಗೆ.
ಆದರೂ ಕೂಡ ಸಂವಿಧಾನದಲ್ಲಿ ಅವ್ರಿಗೆ ಇರುವಂಥ ಮೂಲಭೂತ ಹಕ್ಕಿಗೆ ಒಂದು ಕಂಡೀಷನ್ ಹಾಕಿದ್ದಾರೆ, ಆರ್ಮ್ಸ್ ಇರಬಾರ್ದಂತ. ಆರ್ಮ್ಸ್ ಅಂದರೆ ಶಸ್ತ್ರ. ನಾವು ದಂಡವನ್ನು ಶಸ್ತ್ರ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನ ಎಷ್ಟರ ಮಟ್ಟಿಗೆ ಕಾನೂನಾತ್ಮಕವಾಗಿ ಒಪ್ಪೇಕೋ ಗೊತ್ತಿಲ್ಲ ಈ ತರ್ಕವನ್ನ, ಆದ್ರೆ ಗಾಂಧೀಜಿ ಅವ್ರ ಕೈಯಲ್ಲೂ ಕೂಡ ದಂಡ ಇತ್ತು. ಬಳಕೆ ಮಾಡುವ ಉದ್ದೇಶನ ಪ್ರಶ್ನೆ ಮಾಡಬೇಕೇ ಹೊರತು ದಂಡ ಕೇವಲ ಕೈಯಲ್ಲಿದೆ ಅಂದ ಮಾತ್ರಕ್ಕೆ ಅದನ್ನ ಯಾರಿಗೋ ಹೊಡೆಯೋಕೋ ಅಥವಾ ದುರ್ಬಳಕೆಗೋ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಪರಿಗಣಿಸಬಾರ್ದು ಅಂತ ಕೂಡ ಕೆಲವರು ವಾದಿಸ್ತಿದ್ದಾರೆ. ಅದು ಮಹಾತ್ಮ ಗಾಂಧಿಯವರ ಕೈಯಲ್ಲಿ ಬಂದರೆ ಅದು ದಂಡ ಆಗಲ್ಲ, ಅಸ್ತ್ರ ಆಗಲ್ಲ, ಅದು ಬೇರೆನೇ ಆಗ್ತದೆ ಬೇರೆ ಬೇರೆ ಕಾರಣಕ್ಕಾಗಿ. ಅದರಿಂದ ಆ ಒಂದು ಉದಾಹರಣೆಯನ್ನು ವಾದ ಮಾಡ್ಬೋದು ಅದನ್ನು ಹೇಳ್ಕೊಂಡು. ಆದ್ದರಿಂದ ಅವರು ಒಬ್ಬರೇ ಅವ್ರ ಕೈಯಲ್ಲಿ ದಂಡ ಇದೆ, ಇವರು ಎಲ್ಲರ ಕೈಯಲ್ಲಿ ದಂಡ ಇದೆ ಅಲ್ಲ. ಸೊ ಆ ವಾದವನ್ನು ಪುರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಅನಿಸಿಕೆಯಲ್ಲಿ ಸರಕಾರಕ್ಕೆ ಸಂವಿಧಾನದಲ್ಲಿ ಒಂದು ಎಡೆ ಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ಇದಕ್ಕೆ ಪ್ರೊಹಿಬಿಟ್ ಮಾಡೋಕ್ಕೆ. ಅದು ಆರ್ಮ್ಡ್ ಇದು ಇರಬಾರ್ದು ಅವ್ರ ಕೈಲಿ ಅಂತ. ದಂಡ ನನ್ನ ಅನಿಸಿಕೆಯಲ್ಲಿ ಅದರ ದುರ್ಬಳಕೆ ಮಾಡೋಕ್ಕೆ ಸಾಧ್ಯವಿದೆ. ಅದರಿಂದ ದಂಡ ಬಳಸೋದು ಸರಿಯಲ್ಲ. ಎಲ್ಲ ಕಡೆ ಇರಲ್ಲ, ಯಾವುದೇ ಒಂದು ಗಿವನ್ ಸರ್ಕಮ್ಸ್ಟಾನ್ಸಸ್ಸಲ್ಲಿ ದಂಡ ಬಳಸಬಾರ್ದು ಅಂತ ಅವ್ರು ಹೇಳ್ಬೋದು. ನೀವು ನಿಮ್ಮ ಮೆರವಣಿಗೆ ಮಾಡಿ, ಮೀಟಿಂಗ್ ಮಾಡಿ, ಆದರೆ ಅದರಲ್ಲಿ ದಂಡ ಇರಬಾರ್ದು ಅಂತ ಆ ಒಂದು ಕಾಲದಲ್ಲಿ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಬೇರೆಯೇ ಅವರು ವಿಚಾರಣೆ ಮಾಡಬೇಕಾಗ್ತದೆ. ಸರಿ, ಕೆಲವೊಂದಷ್ಟು ಮೂಲಭೂತ ಪ್ರಶ್ನೆಗಳು ಕೂಡ RSSಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಅದು ನೋಂದಾಯಿತ ಸಂಸ್ಥೆಯಾಗೇ ಇಲ್ಲ ಅಂದರೆ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಅನ್ನೋದು ಕಡ್ಡಾಯ ಆಗಿರೋ ಸಂದರ್ಭದಲ್ಲಿ RSS 100 ವರ್ಷ ಆದರೂ ಕೂಡ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ವಾದ ಮಾಡಲಾಗ್ತಾ ಇದೆ. ರಿಜಿಸ್ಟ್ರೇಷನ್ ಈಸ್ ನಾಟ್ ಕಂಪಲ್ಸರಿ. ಕಂಪಲ್ಸರಿ ಇದ್ದರೆ ಆ ಕಾಯ್ದೆಯಲ್ಲಿ ಹೇಳ್ತಾರೆ ಇಂಥ ಸಂಸ್ಥೆಗಳು ರಿಜಿಸ್ಟರ್ ಆಗಬೇಕಂತ. ಈಗ ಸಂಸ್ಥೆ 100 ವರ್ಷದಿಂದ ರಿಜಿಸ್ಟರ್ ಆಗಿಲ್ಲ, ಯಾರೂ ಆ ಕೇಸ್ ಹಾಕಿಲ್ಲ, ರಿಜಿಸ್ಟರ್ ಹಾಕಿಲ್ಲ ಅಂತ. ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವರು ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ. ಆದ್ದರಿಂದ ಇದು ಒಂದು ವಾದ ಹೊಸದಾಗಿ ಬರ್ತಾ ಇದೆ. ಹಾಗೆ ತನ್ನನ್ನು ತಾನು ಸ್ವಯಂ ಸೇವಕರ ಒಂದು ಸಂಘಟನೆ ಅಂತ ಹೇಳಿ RSS ಕರೆದುಕೊಳ್ಳುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ನೀವು ಸಮಾಜ ಸೇವೆ ಅಥವಾ ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನು ಮಾಡ್ತಿದ್ದೀರಿ ಅಂತಂದರೆ ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಡಿಫೈನ್ ಮಾಡಬೇಕು, ನೀವು ಡಿಫೈನ್ ಮಾಡ್ತಾ ಇಲ್ಲ ಅಂತ ಹೇಳಿ. ನನ್ನ ಪ್ರಶ್ನೆ ಏನು ಅಂತಂದರೆ, ಯಾವುದೇ ಸ್ವಯಂ ಸೇವಕ ಸಂಘಟನೆ ಆದರೂ ಕೂಡ ಅದು ತನ್ನ ಕಾರ್ಯವ್ಯಾಪ್ತಿಯನ್ನು ಡಿಫೈನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾನೂನು ಅಪೇಕ್ಷೆ ಪಡುತ್ತೋ ಅಂತ ಹೇಳಿ. ಯಾವ ಕಾನೂನಲ್ಲೂ ಕೂಡ ಆ ಡೆಫಿನಿಷನ್ ಇರಬೇಕಂತ ಏನು ನನ್ನ ಅನಿಸಿಕೆಯಲ್ಲಿ ಇಲ್ಲ. ಅದು ತಪ್ಪು ಅಭಿಪ್ರಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ RSSನವರು ಮಾಡಿದಂಥ ಒಳ್ಳೆಯ ಕೆಲಸದ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ. ಅಪಘಾತ ಆದಾಗ ಅವರು ಸಹಾಯಕ್ಕೆ ಬರ್ತಾರೆ. ಎಷ್ಟೋ ಸಲ ಬೇರೆ ಬೇರೆ ಘಟನೆಗಳಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಅನ್ಯಾಯ ಅಥವಾ ಏನಾದರೂ ಇದಾದರೆ ನಷ್ಟ ಆದರೆ ಅಲ್ಲಿ ಸಹಾಯ ಮಾಡುವಂಥ ವಿಚಾರವನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ಆದರೆ ಬೈಠಕ್ಗಳಲ್ಲಿ ಯುವಕರಲ್ಲಿ ಬ್ರೈನ್ ವಾಶ್ ಮಾಡಲಾಗ್ತಾ ಇದೆ, ಧರ್ಮದ ಹೆಸರಿನ ಅಫೀಮನ್ನು ಅವರ ತಲೆಗೆ ತುಂಬಲಾಗ್ತಾ ಇದೆ. ಹೀಗಾಗಿ ನಿಜವಾಗ್ಲೂ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅದು ತೋರ್ಪಡಿಕೆಗೆ ಮಾತ್ರ ಸಮಾಜ ಸೇವೆ, ಆದರೆ ಅಸಲಿಗೆ ಮಾಡ್ತಾ ಇರೋದು ಧರ್ಮಗಳ ನಡುವೆ ದ್ವೇಷ ಹುಟ್ಟಾಕೋ ಪ್ರಯತ್ನ. ಇದನ್ನು ಪತ್ತೆ ಹಚ್ಚೋದು ಹೇಗೆ? ತೋರ್ಸೋಕ್ಕೆ ಅದು ಆಗ್ತಾ ಇದೆ ಅಂತ ಆಯಿತು. ಇದು ಮಿಕ್ಕಿದ್ದು ಈ ಧರ್ಮದ ನಡುವೆ ಇರುವಂಥದ್ದು ಎಲ್ಲಿ ಮಾಹಿತಿ ಎಲ್ಲಿಂದ ಬಂತು? ಇಷ್ಟು ವರ್ಷದಲ್ಲಿ ಎಂದೂ ಕೂಡ ಈ ವಿರುದ್ಧ ಮಾಡಿದ್ದೇ ಪ್ರೂಫ್ ಇಲ್ಲ. ಕರ್ನಾಟಕದಲ್ಲಂತೂ ನಾನು ಕೇಳಿಲ್ಲ. ಇದ್ದರೆ ಮಾಹಿತಿ ಇದ್ದರೆ ಮಾಡಬಹುದು ಅನ್ನೋ ಮಾಹಿತಿ ಇದ್ದರೆ ಆ ಮಾಹಿತಿಯನ್ನು ನಾವು ಕಾನೂನಿನಲ್ಲಿ ಒಪ್ಕೊಳ್ಳೋಕ್ಕೆ ಸಾಧ್ಯವಿದ್ದರೆ ಮಾತ್ರ ಅದನ್ನು ಬಳಸ್ಬೋದು. ಅದು ಕೂಡ ಪರ್ಮನೆಂಟಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ವಿಚಾರ. ಆ ಪರ್ಟಿಕ್ಯುಲರ್ ಕಾರ್ಯಕ್ರಮವನ್ನು ಅವರು ಬ್ಯಾನ್ ಮಾಡ್ಬೋದು. ಈ ಸಂದರ್ಭದಲ್ಲಿ ನನ್ನ ಇವತ್ತಿನ ಸಂದರ್ಭದಲ್ಲಿ ಅಂಥ ಘಟನೆಗಳು ಆಗಿಲ್ಲ. ಆದ್ದರಿಂದ ಬ್ಯಾನೆಲ್ಲ ರಿಸ್ಟ್ರಿಕ್ಟ್ ಮಾಡೋದು ಕೂಡ ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಕರ್ನಾಟಕದಲ್ಲಿ ತಮಿಳುನಾಡು ಮಾದರಿಯಲ್ಲೇನೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನೋ ಚರ್ಚೆಗಳಾಗ್ತಾ ಇತ್ತು ಸರ್ಕಾರದ ಮಟ್ಟದಲ್ಲಿ. ತಮಿಳುನಾಡಿನಲ್ಲಿ ಇದೇ ವಿಚಾರ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಒಂದು ಅಬ್ಸರ್ವೇಷನ್ ಮಾಡುತ್ತೆ, ಸರ್ಕಾರದ ಕರ್ತವ್ಯ ರಕ್ಷಣೆ ಮಾಡೋದೇ ಹೊರತು ನಿರ್ಬಂಧಗಳನ್ನು ಹೇರೋದು, ನಿಷೇಧ ಮಾಡೋದಲ್ಲ ಅಂತೇಳಿ. ಅದನ್ನು ನಾವು ಈ ದಿನಮಾನಕ್ಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ RSS ನಿಷೇಧದ ಈ ಚರ್ಚೆಗೆ ಹೇಗೆ ಅಪ್ಲೈ ಮಾಡ್ಕೊಳ್ಬಹುದು? ಮಾಡ್ಕೊಳ್ಬಹುದು. ಅಲ್ಲೂ RSS ಈಗ ತೀರ್ಪಲ್ಲಿ ಬಂದದ್ದು, ಇಲ್ಲೂ RSS. ಅವರ ಚಟುವಟಿಕೆಗಳು ಒಂದೇ ರೀತಿ ಇದೆ, ಅಲ್ಲಿ ಇದೇ ರೀತಿ ಇಲ್ಲಿ ಇದೆ. ಆದ್ದರಿಂದ ಆ ತೀರ್ಪು ಇಲ್ಲಿಗೆ 100% ಅಪ್ಲೈ ಆಗ್ತದೆ ಅನ್ನೋದು ನನ್ನ ವಿಚಾರ. ಸರ್, ಈ ಪರ್ಟಿಕ್ಯುಲರ್ ಅಬ್ಸರ್ವೇಷನ್ ಸರ್ಕಾರಗಳ ಕರ್ತವ್ಯ ರಕ್ಷಣೆ ಮಾಡೋದು, ನಿರ್ಬಂಧ ಹೇರೋದಲ್ಲ ಅನ್ನೋ ಅಬ್ಸರ್ವೇಷನ್ನ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಬೋದಾ? ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ? ಖಂಡಿತವಾಗಿಯೂ ಕೂಡ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ನೀವು ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕಾದ್ರೆ
ಅದರಲ್ಲಿ ಸರ್ಕಾರಕ್ಕೆ ಈ ತೀರ್ಪಲ್ಲಿ ಹೇಳಿದಂಥ ಮಾತು ಅನ್ವಯ ಆಗ್ತದೆ. ಯಾಕಂದರೆ ನಿಮ್ಮ ಅಧಿಕಾರ ನಿರ್ಬಂಧ ಮಾಡುವುದಲ್ಲ, ಅಂಥ ಘಟನೆಗಳನ್ನು ತಡೆಯುವುದು ನಿಮ್ಮ ಕರ್ತವ್ಯ. ಅದಕ್ಕೆ ಬೇಕಾದಂಥ ಇದನ್ನು ನೀವು ಸ್ಟೆಪ್ಸ್ ತಗೊಳ್ಬೇಕು, ಪ್ರಿವೆಂಟಿವ್ ಸ್ಟೆಪ್ಸ್ ತಗೊಳ್ಬೇಕಂತ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ಮೆಂಟ್ ಹೇಳ್ತಾ ಇದೆ. ಅದೇ ರೀತಿ ಇವ್ರು ಮಾಡಬೇಕು, ನಿರ್ಬಂಧನೆ ಮಾಡುವುದಲ್ಲ, ಆದರೆ ಅವರ ಚಟುವಟಿಕೆ ಮೇಲೆ ಕಣ್ಣಿಟ್ಟುಕೊಂಡು ಏನಾದರೂ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡೋದಿದೆ ಅದು ತಡೆ ಹಿಡಿಯುವಂಥ ಸ್ಟೆಪ್ಸ್ಗಳನ್ನು ಸರ್ಕಾರ ತಗೊಳ್ಬೇಕು. ಇನ್ನು ಸರ್ಕಾರಿ ನೌಕರರು RSSನ ಚಟುವಟಿಕೆಯಲ್ಲಿ ಭಾಗಿ ಆಗಬಹುದಾ ಆಗಬಾರ್ದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಈ ಚರ್ಚೆ ನಡುವೆನೇ PDO ಪ್ರವೀಣ್ ಅನ್ನೋರನ್ನ ಅಮಾನತು ಕೂಡ ಮಾಡಾಗಿದೆ. ಈಗ ಕೇಂದ್ರ ಸರ್ಕಾರದ ನಿಯಮ ಒಂಥರ ಹೇಳುತ್ತೆ, ಈಗ ರಾಜ್ಯ ಸರ್ಕಾರ ತಂದಿರುವ ಹೊಸ ನಿಯಮ 2021 ನಂತರದ ನಿಯಮ ಒಂಥರ ಹೇಳುತ್ತೆ. ಗೊಂದಲಕ್ಕೆ ಕಾರಣವಾಗ್ತಾ ಇದೆಯಾ ಇದು ಅಂತ ಹೇಳಿ. ಆ್ಯಕ್ಚುಲಿ ಸರ್ಕಾರಿ ನೌಕರರು ಈ ರೀತಿ RSS ರೀತಿಯ ಸಂಘಟನೆಗಳ ಚಟುವಟಿಕೆಯಲ್ಲಿ ಭಾಗಿ ಆಗಬಹುದಾ ಆಗಬಾರ್ದು? ನನ್ನ ಅನಿಸಿಕೆಯಲ್ಲಿ ಇಂಥ ಪ್ರೊಹಿಬಿಷನ್ ಇರಬಾರ್ದು. ಅದು ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್, ಯಾವ ಗುಂಪಲ್ಲಿ ನಾನು ಇರಬೇಕಂತ. ಆದರೆ ಆ ಗುಂಪಿನಲ್ಲಿ ಇರೋ ಆ ಗುಂಪಿನ ಚಟುವಟಿಕೆಗಳು ಕಾನೂನಿಗೆ ವಿರುದ್ಧವಾಗಿದ್ದರೆ ಆತ ಸರ್ಕಾರಿ ನೌಕರನಾಗಿ ಆ ಗುಂಪಲ್ಲಿ ಇರಬಾರ್ದಂತ ಸರ್ಕಾರ ಆದೇಶ ಕೊಡ್ಬೋದು. ಹೊರತು ನೀವು ಆ ಗುಂಪಿಗೆ ಸೇರಬಾರ್ದು, ಈ ಗುಂಪಿಗೆ ಸೇರಬಾರ್ದು ಅಂದರೆ ಯಾವ ಗುಂಪಿಗೂ ಸೇರಬಾರ್ದು ಅಂತ ಮಾಡಬೇಕು ಸರ್ಕಾರ. ನಿಜ. ಈ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ ಪ್ರಕಾರವೂ ನೋಡೋದಾದ್ರೆ ಪೊಲಿಟಿಕಲ್ ವರ್ಕಲ್ಲಿ ಭಾಗಿಯಾಗೋ ಹಾಗಿಲ್ಲ, ಡಿಸ್ಟ್ರಕ್ಟಿವ್ ಕೆಲಸಗಳಲ್ಲಿ ಭಾಗಿಯಾಗೋ ಹಾಗಿಲ್ಲ ಸರ್ಕಾರಿ ಸಿಬ್ಬಂದಿಗಳು ಅಂತ ಇರೋದು. ಬಟ್ RSS ಹೇಳೋ ಪ್ರಕಾರ ನಾವು ಪೊಲಿಟಿಕಲ್ ವಿಂಗು ಅಲ್ಲ, ನಾವು ಯಾವುದೇ ಡಿಸ್ಟ್ರಕ್ಟಿವ್ ಕೆಲಸನೂ ಮಾಡ್ತಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಡ್ತಿರುವಾಗ ಸರ್ಕಾರ ತಮ್ಮ ನೌಕರರು ಪೊಲಿಟಿಕಲ್ ವರ್ಕಲ್ಲಿ ಕೆಲಸ ಮಾಡಬಾರ್ದಂತ ಇಲ್ಲ, ಭಾರತದ ಎಲ್ಲ ಪ್ರಜೆಗಳು ಮಾಡಬಾರ್ದಂತೇನಿಲ್ಲ. ಹಂಗಿದ್ದಿದ್ರೆ ಪೊಲಿಟಿಕ್ಸ್ ಇರಲ್ಲ. ಎಲ್ಲರಿಗೂ ರಾಜಕೀಯದಲ್ಲಿ ಕೆಲಸ ಮಾಡುವಂಥ ಹಕ್ಕಿದೆ. ಆದರೆ ಅದನ್ನು ಸರ್ಕಾರಿ ನೌಕರರ ಮೇಲೆ ತಡೆ ಹಿಡಿಬಹುದು ಅಂತ ಇದೆ. ಇವಾಗ RSS ಸರ್ಕಾರಿ ನೌಕರರಿಗೆ ಪ್ರೊಹಿಬಿಟೆಡ್ ಅಂದಾಗಿದ್ದರೆ ಅಂಥ ಇತರ ಸಂಸ್ಥೆಗಳಿಗೂ ಪ್ರೊಹಿಬಿಟ್ ಆಗಬೇಕು. ಆವಾಗ ಇವರ ಪಕ್ಷಕ್ಕೆ ಸೇರಿದಂಥ ಸಂಘಟನೆಯಲ್ಲಿ ಇರಬಾರ್ದಾಗ್ತದೆ. ಎಷ್ಟೋ ಸಲ ಲೇಬರ್ ಯೂನಿಟ್ಸ್ ಇದೆ ಅಲ್ಲ, ಅದು ಪ್ರತಿಯೊಬ್ಬ ಪೊಲಿಟಿಕಲ್ ಪಾರ್ಟಿಗೂ ಸೇರಿದ್ದಿದೆ. ಆ ಪೊಲಿಟಿಕಲ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಆ ಲೇಬರ್ ಪಾರ್ಟಿಯಲ್ಲಿ ಯಾರು ಸರ್ಕಾರಿ ನೌಕರರು ಇರಬಾರ್ದು ಅಂತ ಆಗ್ತದೆ. ಅದು ಮಾಡೋಕ್ಕೆ ರೆಡಿಯಾಗಿದ್ದಾರೆ ಇವರು. ಇಲ್ಲೇ ಒಂದು ತದ್ವಿರುದ್ಧವಾದ ಕೇಸ್ಗಳು ದಾಖಲಾಗಿದೆ.